ರಿಷಬ್ ಶೆಟ್ಟಿ ಅವರು ಪೀಟರ್ ಪಾರ್ಕರ್ ಜಗತ್ತಿಗೆ ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಎನ್ನುವ ಟೈಟಲ್ ಇರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ ವೈರಲ್ ಆಗಿದೆ. ಹಾಗಿದ್ರೆ ರಿಷಬ್ ಶೆಟ್ಟಿ ಅವರು ಸ್ಪೈಡರ್ ಮ್ಯಾನ್ ಫಿಲಂ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಜಗತ್ತಿನ ಫೇಮಸ್ ಸೂಪರ್ ಹೀರೋ ಸಿನಿಮಾ ಫ್ರಾಂಚೈಸಿಗಳಲ್ಲಿ ಒಂದಾಗಿರುವ ಸ್ಪೈಡರ್ ಮ್ಯಾನ್ ಫ್ರಾಂಚೈಸಿಯ ಹೊಸ ಸಿನಿಮಾ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಪ್ರಚಾರ ರಾಯಭಾರಿಯಾಗಿ ರಿಷಬ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದು, ಹೀಗೆ ಹಾಲಿವುಡ್ ಸಿನಿಮಾವೊಂದಕ್ಕೆ ಪ್ರಚಾರ ರಾಯಭಾರಿಯಾಗಿ ಆಯ್ಕೆಯಾದ ಫಸ್ಟ್ ಇಂಡಿಯನ್ ಆಕ್ಟರ್ ಎಂಬ ಹಿಸ್ಟರಿಯನ್ನು ರಿಷಬ್ ಶೆಟ್ಟಿ ಈಗ ಕ್ರಿಯೇಟ್ ಮಾಡಿದ್ದಾರೆ. ಈ ಸ್ಪೈಡರ್ ಮ್ಯಾನ್ ಪ್ರೊಮೋದಲ್ಲಿ ಸೂಪರ್ ಹೀರೋಗೆ ಇರುವ ಜವಾಬ್ದಾರಿಯ ಭಾವನಾತ್ಮಕ ಮುಖವನ್ನು ರಿಷಬ್ ಶೆಟ್ಟಿ ಪರಿಚಯ ಮಾಡಿಕೊಟ್ಟಿದ್ದು, ಈ ಸಿನಿಮಾ ಇದೇ ವಾರ ರಿಲೀಸ್ ಆಗ್ತಾ ಇದೆ. ರಿಷಬ್ ಶೆಟ್ಟಿಯ ಮೂಲಕ ಈ ಸಿನಿಮಾ ಭಾರತದಲ್ಲಿ ಕೂಡ ಗ್ರ್ಯಾಂಡ್ ಓಪನಿಂಗ್ ತೆಗೆದುಕೊಳ್ಳುವ ತಯಾರಿ ಮಾಡ್ತಾ ಇದೆ. ಹೀಗೆ ಈಗ ಹೆವಿ ಡಿಮ್ಯಾಂಡ್ ಅಲ್ಲಿ ಇರುವ ರಿಷಬ್ ಶೆಟ್ಟಿ ಅವರು ಯಾವ್ಯಾವ ಸಿನಿಮಾ ಮಾಡ್ತಾ ಇದ್ದಾರೆ, ಅವರ ಮುಂಬರುವ ಸಿನಿಮಾಗಳು ಯಾವ್ಯಾವು, ಆ ಸಿನಿಮಾಗಳ ಸ್ಟೋರಿ ಏನು, ಹಾಗೆ ಯಾವ್ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಡೀಟೇಲ್ ಆಗಿ ನೋಡೋಣ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ, ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡದೇ ಇರೋರು ದಯವಿಟ್ಟು ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ತೆಲುಗು ನಿರ್ದೇಶಕ ಪ್ರಶಾಂತ್ ವರ್ಮಾ ಅವರ ಬ್ಲಾಕ್ ಬಸ್ಟರ್ ಮೂವಿ ಹನುಮಾನ್ ಸಿನಿಮಾದ ಮುಂದುವರೆದ ಭಾಗವಾದ ಜೈ ಹನುಮಾನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಹನುಮಂತನಾಗಿ ಆಕ್ಟಿಂಗ್ ಮಾಡಿದ್ದು, ಈ ಸಿನಿಮಾದ ಶೂಟಿಂಗ್ ಈಗ ಆಂಧ್ರ ತೆಲಂಗಾಣಗಳಲ್ಲಿ ಅದ್ದೂರಿ ಸೆಟ್ಗಳಲ್ಲಿ ಜೋರಾಗಿ ನಡೀತಾ ಇದೆ. ನಮ್ಮ ಕರ್ನಾಟಕದ ಹಂಪಿಯಲ್ಲೇ ಕೆಲವು ತಿಂಗಳ ಹಿಂದೆ ಮುಹೂರ್ತ ನೆರವೇರಿಸಿಕೊಂಡಿದ್ದ ಈ ಮೂವಿಯಲ್ಲಿ ಮೊದಲ ಭಾಗದ ಹೀರೋ ತೇಜಸ್ ಸಜ್ಜಾ, ರಾಣಾ ದಗ್ಗುಬಾಟಿ, ಅಮೃತ್ ಅಯ್ಯರ್ ಮೊದಲಾದ ದೊಡ್ಡ ಕಲಾವಿದರ ತಾರಗಣವಿದೆ. ತ್ರೇತಾಯುಗದಲ್ಲಿ ಹನುಮಂತನು ಪ್ರಭು ಶ್ರೀರಾಮನಿಗೆ ಕೊಟ್ಟ ಮಾತನ್ನು ಕಲಿಯುಗದಲ್ಲಿ ಹೇಗೆ ನೆರವೇರಿಸುತ್ತಾನೆ ಎಂಬುದನ್ನು ಭಕ್ತಿ ಹಾಗೂ ಸಾಹಸಮಯ ದೃಶ್ಯಗಳಿಂದ ಕಟ್ಟಿಕೊಡುವ ಪೌರಾಣಿಕ ಮತ್ತು ಪ್ರಸ್ತುತ ಕಾಲಘಟ್ಟವನ್ನು ಜೋಡಿಸಿ ಮಾಡ್ತಾ ಇರುವ ಸಿನಿಮಾ ಇದಾಗಿದ್ದು, ದೊಡ್ಡ ಬಜೆಟ್ ಅಲ್ಲಿ ರೆಡಿ ಆಗ್ತಾ ಇರುವ ಈ ಮೂವಿಗೆ ರಿಷಬ್ ಶೆಟ್ಟಿ ಸಹ ಮೈತ್ರಿ ಮೂವಿ ಮೇಕರ್ಸ್ ಜೊತೆಗೆ ಕೋ ಪ್ರೊಡ್ಯೂಸರ್ ಆಗಿದ್ದು, ಕನ್ನಡ, ತೆಲುಗು ಸೇರಿದಂತೆ 5 ಭಾಷೆಗಳಲ್ಲಿ ರಿಲೀಸ್ ಆಗಲಿರುವ ಪ್ಯಾನ್ ಇಂಡಿಯಾ ಮೂವಿ ಆಗಿರುತ್ತೆ. ರಿಷಬ್ ಶೆಟ್ಟಿ ಅವರ ಮತ್ತೊಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆದ ದ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಎಂಬ ಮೂವಿ ಸೆಟ್ಟೇರಲು ಸಜ್ಜಾಗಿದೆ. 500 ಕೋಟಿ ರೂಪಾಯಿಯ ಬಿಗ್ ಬಜೆಟ್ ಅಲ್ಲಿ ಈ ಸಿನಿಮಾ ರೆಡಿ ಆಗ್ತಾ ಇದ್ದು, ಮರಾಠರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಮರಾಠ ಯೋಧ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದ ಕಥೆಯನ್ನು ಹೊಂದಿದ ಸಿನಿಮಾ ಆಗಿರುತ್ತೆ. ಆರಂಭದಲ್ಲಿ ಇದನ್ನು ಒಂದೇ ಭಾಗದಲ್ಲಿ ರೆಡಿ ಮಾಡಬೇಕು ಅಂದುಕೊಂಡಿದ್ದ ಸಿನಿಮಾವನ್ನು ಕಥೆಯ ವ್ಯಾಪ್ತಿ ವಿಶಾಲವಾಗಿದೆ ಅಂತ ಈಗ 2 ಭಾಗಗಳಿಗೆ ಸ್ಕ್ರಿಪ್ಟ್ ಮಾಡಿಕೊಂಡು ಒಂದಾದ ಮೇಲೆ ಒಂದು 2 ಭಾಗಗಳಲ್ಲಿ 2 ಸಿನಿಮಾ ಆಗಲಿದೆ. ಮೊದಲ ಭಾಗದ ಬಜೆಟ್ 200 ರಿಂದ 250 ಕೋಟಿ ಆದರೆ ಎರಡನೇ ಭಾಗಕ್ಕೂ ಅಷ್ಟೇ ಬಜೆಟ್ ಅನ್ನು ಸಿನಿಮಾ ಟೀಮ್ ರೆಡಿ ಮಾಡಿ ಇಟ್ಟುಕೊಂಡಿದೆ. ಈ ಸಿನಿಮಾದ ಮೊದಲ ಭಾಗ 2028ರಲ್ಲಿ ರಿಲೀಸ್ ಆಗುವ ಪ್ಲಾನ್ ಮಾಡಿಕೊಳ್ಳಲಾಗಿದ್ದು, ಎರಡನೇ ಭಾಗವು 2029ರಲ್ಲಿ ರಿಲೀಸ್ ಆಗುತ್ತೆ. ದ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ಪೂರ್ತಿಯಾಗಿ ಶಿವಾಜಿ ಮಹಾರಾಜರು ಓಡಾಡಿದ ನೈಜ ಸ್ಥಳಗಳಲ್ಲೇ ಶೂಟಿಂಗ್ ನಡೆಯಲಿದ್ದು, ಮಹಾರಾಷ್ಟ್ರದಲ್ಲಿ ಕಂಪ್ಲೀಟ್ ಆಗಿ ಶೂಟಿಂಗ್ ಆಗುತ್ತೆ. ಶಿವಾಜಿ ಮಹಾರಾಜನಾಗಿ ರಿಷಬ್ ಶೆಟ್ಟಿ ಆಕ್ಟಿಂಗ್ ಮಾಡಲಿದ್ದು, ಜೀಜಾಬಾಯಿ ಪಾತ್ರದಲ್ಲಿ ಶಫಾಲಿ ಶಾ ಇರಲಿದ್ದಾರೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಪಾತ್ರವನ್ನು ವಿವೇಕ್ ಓಬೆರಾಯ್ ಮಾಡ್ತಾ ಇದ್ದು, ಇನ್ನೊಬ್ಬ ವಿಲನ್ ಆಗಿ ದುರಂಧರ್ ಸಿನಿಮಾ ಖ್ಯಾತಿಯ ಅರ್ಜುನ್ ರಾಂಪಾಲ್ ಆಕ್ಟಿಂಗ್ ಮಾಡ್ತಾರೆ. ತೆಲುಗು ಡೈರೆಕ್ಟರ್ ಆಗಿರುವ ಎಸ್ ರಾಜಮೌಳಿ ಅವರ ಶಿಷ್ಯನಾದ ಆಕಾಶವಾಣಿ ಎಂಬ ಸಿನಿಮಾದ ಮೂಲಕ ಹಿಟ್ ಕೊಟ್ಟ ಅಶ್ವಿನಿ ಗಂಗರಾಜು ಅವರು ಡೈರೆಕ್ಟ್ ಮಾಡ್ತಾ ಇರುವ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಹೀರೋ ಆಗಿ ಆಕ್ಟಿಂಗ್ ಮಾಡಲಿರುವ ಮುಂದಿನ ವರ್ಷದ ಇನ್ನೊಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿದೆ. 18ನೇ ಶತಮಾನದ ಬಂಗಾಳದಲ್ಲಿ ನಡೆಯುವ ಈ ಸಿನಿಮಾ ಬಂಡಾಯದ ಕಥೆಯಾಗಿದ್ದು, ಗ್ರ್ಯಾಂಡ್ ವಿಜುವಲ್ಸ್ ಮತ್ತು ಬಿಗ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನು ಒಳಗೊಂಡಿರುತ್ತೆ. ಬಂಡಾಯಗಾರನಿಗೆ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವ ರಿಷಬ್ ಶೆಟ್ಟಿ ಈ ಸಿನಿಮಾವನ್ನು ಮೊದಲು ತೆಲುಗು ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ಶೂಟಿಂಗ್ ಮಾಡುವ ಯೋಜನೆ ಹೊಂದಿತ್ತು. ಆದರೆ ಈಗ ಈ ಸಿನಿಮಾವನ್ನು ಪೂರ್ತಿಯಾಗಿ ಕನ್ನಡದಲ್ಲಿ ಶೂಟಿಂಗ್ ಮಾಡಿ ಉಳಿದ ಭಾಷೆಗಳಲ್ಲಿ ಡಬ್ ಮಾಡುವ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡುವ ಪ್ಲಾನ್ ಹೊಂದಲಾಗಿದೆ. ರಕ್ಷಿತ್ ಶೆಟ್ಟಿ ಹೀರೋ ಆಗಿ ಆಕ್ಟಿಂಗ್ ಮಾಡಿ ಡೈರೆಕ್ಷನ್ ಕೂಡ ಮಾಡಲಿರುವ ಸಿನಿಮಾ ರಿಚರ್ಡ್ ಆಂಟನಿ. ಉಡುಪಿ ಹಿನ್ನೆಲೆಯ ಸಂಸ್ಕೃತಿ ಮತ್ತು ಕ್ರೈಮ್ ವರ್ಲ್ಡ್ ಕಥೆಯನ್ನು ಹೊಂದಿರುವ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಕಥೆಗೆ ಟ್ವಿಸ್ಟ್ ಕೊಡುವ ಒಂದು ಅತಿಥಿ ಪಾತ್ರ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಖಾನ್ ಅವರ ಲಗಾನ್ ಸೇರಿದಂತೆ ಜೋಧಾ ಅಕ್ಬರ್, ಮೋಹನ್ ಜೋದಾರ ಮೊದಲಾದ ಹಿಟ್ ಮೂವಿಗಳನ್ನು ಕೊಟ್ಟ ಬಾಲಿವುಡ್ ಡೈರೆಕ್ಟರ್ ಅಶುತೋಷ್ ಗೋವಾರಿಕರ್ ಅವರ ಮುಂಬರುವ ಒಂದು ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು
ಹೀರೋ ಆಗಿ ಮಿಂಚಲಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನು ಹೊಂದಿರುವ ಈ ಸಿನಿಮಾ ನಿರ್ದೇಶಕರ 16 ವರ್ಷಗಳ ಕನಸಾಗಿದ್ದು, ಇದರಲ್ಲಿ ರಿಷಬ್ ಶೆಟ್ಟಿ ಕೃಷ್ಣದೇವರಾಯನ ಪಾತ್ರದಲ್ಲಿ ಜಗಮಗಿಸಲಿದ್ದಾರೆ. ಹಾಗೆ 2029ರಲ್ಲಿ ಕಾಂತಾರ ಫ್ರಾಂಚೈಸಿಯ ಮುಂದುವರಿದ ಭಾಗ ಕಾಂತಾರ ಅಧ್ಯಾಯ 2 ಸಿನಿಮಾವನ್ನು ಸ್ವತಃ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಜೊತೆಗೆ ಡೈರೆಕ್ಷನ್ ಮಾಡಲಿದ್ದಾರೆ. ಹಾಗೆ ತುಳುನಾಡು ಮತ್ತು ಕರಾವಳಿ ಸಂಸ್ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ರೆಡಿಯಾಗ್ತಾ ಇರುವ ಸಿನಿಮಾ ಬೆರ್ಮೆ. ಬೆರ್ಮೆ ಎಂಬ ಸಿನಿಮಾವನ್ನು ಬಿಗ್ ಬಜೆಟ್ ಅಲ್ಲಿ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಮೂಲಕ ರಿಷಬ್ ಶೆಟ್ಟಿ ಅವರೇ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಶೂಟಿಂಗ್ ಆಗಲಿರುವ ಈ ಮೂವಿಯಲ್ಲಿ ಕರಾವಳಿ ಭಾಗದ ಕಲಾವಿದರೇ ನಟಿಸ್ತಾ ಇದ್ದು, ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾತ್ರ ಮಾಡ್ತಾ ಇದ್ದಾರೆ. ಹಾಗೆ ರಿಷಬ್ ಶೆಟ್ಟಿ ಅವರು ತಮ್ಮ ಹುಟ್ಟೂರು ಕೆರಡಿಯಲ್ಲಿ ಫಿಲ್ಮ್ ಮೇಕಿಂಗ್ ಎಕೋಸಿಸ್ಟಮ್ ನಿರ್ಮಿಸ್ತಾ ಇದ್ದು, ಇದರ ಭಾಗವಾಗಿ ಇನ್ನೂ ಕೆಲವು ಕರಾವಳಿಯ ನೈಜ ಕಥೆಗಳನ್ನು ಹೊಂದಿರುವ ಆ ಭಾಗದ ಹೊಸ ನಿರ್ದೇಶಕರ ಸಿನಿಮಾಗಳಿಗೆ ಬಂಡವಾಳ ಹೂಡಿ ಹೊಸ ಸಿನಿಮಾ ನಿರ್ಮಾಣ ಮಾಡಲಿದ್ದಾರೆ. ಹೀಗೆ ಆಕ್ಟಿಂಗ್ ಮತ್ತು ಪ್ರೊಡಕ್ಷನ್ ಎರಡನ್ನೂ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇರುವ ರಿಷಬ್ ಶೆಟ್ಟಿ ಅವರು ಇನ್ನು 3 ವರ್ಷಗಳ ನಂತರವೇ ಮತ್ತೊಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಏನು ಅನಿಸ್ತು ಏನಿಲ್ಲ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.